ಹೌ ಟು ರೈಟ್ ಪರ್ಫೆಕ್ಟ್ ಟೈಟಲ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ಯಾಗ್ಸ್. ಅಂದರೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಸೊ ಇವಾಗ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿರ್ಬೋದಾಗಿರ್ಬೋದು, ಇವಾಗ ಗ್ರೋತಿಂಗ್ ಚಾನಲ್ ಆಗಿರ್ಬೋದು, ಇನ್ನು ಮಾನಿಟೈಸೇಷನ್ ಯಾರು ಆನ್ ಆಗಿಲ್ಲ ಅವ್ರ ಚಾನಲ್ ಕೂಡ ಇರ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ನಿಮ್ಗೊಂದು ಸ್ವಲ್ಪ ಹೊತ್ತು ನೋಡಿ ಇಂಟ್ರೆಸ್ಟ್ ಬಂದರೆ ಕೊನೆಗೆ ಮುಂದುವರಿಸಿ, ಇಲ್ಲ ಅಂತೇಳಿ ಎಕ್ಸಿಟ್ ಮಾಡ್ಕೊಂಡು ನಿಮ್ಮ ಪರವಾಗಿಲ್ಲ ನೀವು ಹೋಗ್ತಾ ಇರ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಎಲ್ಲ ಒಬ್ಬನು ಈ ವಿಡಿಯೋ ಮಾಡ್ತಾರೆ, ಬಟ್ ಅವ್ರಿಗೆ ಹಾಕೋ ರೀತಿ ಗೊತ್ತಿರಬೇಕು. ಓಕೆನಾ? ಸೊ ಒಂದು ಅಡುಗೆ ಅಂತ ಆಗ್ಬೋದು, ಫಾರ್ ಎಕ್ಸಾಂಪಲ್ ಅಡುಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಕೂಡ. ಸೊ ಎಲ್ಲ ರೆಸಿಪಿನೂ ಇದ್ದರೆ ಯಾವ ಟೈಮಲ್ಲಿ ಏನು ಹಾಕಬೇಕು, ಯಾವ ಟೈಮಲ್ಲಿ ಯಾವ ಥರ ಎಷ್ಟು ಹಾಕಬೇಕು ಅಂತ ಗೊತ್ತಿದ್ರೆ ಒಂದು ಅಡುಗೆ ಚೆನ್ನಾಗಿ ಬರುತ್ತೆ. ಅದೇ ಥರನೇ ಯೂಟ್ಯೂಬ್ ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀವಿ. ಅದರಲ್ಲಿ ತಮ್ನೇಲ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಎಲ್ಲ ನಾವು ಸೆಟ್ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ಒಂದು ಚಾನಲಲ್ಲಿ ಆ ವಿಡಿಯೋ ಪ್ರಮೋಟ್ ಆಗುತ್ತೆ, ಲೈಕ್ ವ್ಯೂವರ್ಸ್ ಹತ್ರ ಹೋಗುತ್ತೆ. ಅಕಸ್ಮಾತ್ ನಾವು ಮಾಡಿ ಏನು ಯೂಸ್ ಇದೆ. ಸೊ ಟೈಟಲ್ ಆಗಿರ್ಬೋದು, ಏನೋ ವೀಡಿಯೋ ಮಾಡಿರ್ತೀವಿ, ಏನೋ ಹಾಕಿರ್ತೀವಿ, ಯಾವುದೋ ಥರ ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ ಹುಡುಕಿರಲ್ಲ ನಾವು. ಸೊ ಯಾವುದೋ ಒಂದು ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತೀವಿ. ಸೊ ವ್ಯೂವರ್ಸ್ಗಳು ಏನು ಸರ್ಚ್ ಮಾಡ್ತಾರೆ, ಯಾವ ಟ್ರೆಂಡಿಂಗಲ್ಲಿದೆ, ಯಾವ ಟಾಪಿಕ್, ಯಾವ ಟೈಟಲ್ ಟ್ರೆಂಡಿಂಗಲ್ಲಿದೆ, ಯಾವುದು ಜಾಸ್ತಿ ಸರ್ಚ್ ಆಗ್ತದೆ, ಸರ್ಚ್ ಮಾಡಿ ನಾವು ಹಾಕಬೇಕಾಗುತ್ತೆ. ಟೈಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ ಆಗುತ್ತೆ. ಸೊ ಓಕೆ, ಆಮೇಲೆ ಟೈಟಲು. ಆಮೇಲೆ ಇನ್ನೊಂದು ಲೈಕ್ ನನ್ನ ಟಿಪ್ಸ್ ಅಂತ ಹೇಳಿದ್ರೆ, ಶಾರ್ಟ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಟೈಟಲ್ ಮಾಡ್ಕೊಳ್ಳಿ. ಏನು ತಕ್ಕಪ್ಪ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನೀವು ಯೂಟ್ಯೂಬಲ್ಲಿ ಫಾರ್ ಎಕ್ಸಾಂಪಲ್ ನೀವೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿ, ಇವಾಗ ನಾನು ವೀಡಿಯೋ ನೋಡಿದ ತಕ್ಷಣ ಬೇಕಾದ್ರೆ ಬ್ಯಾಕ್ ಹೋಗಿ ಯೂಟ್ಯೂಬಲ್ಲಿ ನೋಡ್ಕೊಬನ್ನಿ. 70 ಲೆಟರ್ಸ್ ಅಷ್ಟೇ ರೆಕಮೆಂಡ್ ಆಗುತ್ತೆ. ಫಸ್ಟ್ ವೀಡಿಯೋ ಸ್ಕ್ರೋಲ್ ಮಾಡ್ತಾ ಬನ್ನಿ, ಆ ಲೆಟರ್ ಎಣಿಸಿ ನೀವು 70 ಲೆಟರ್ಸ್ ಅಷ್ಟೇ ಇರುತ್ತೆ. ಒಂದು ವೀಡಿಯೋ ಕ್ಲಿಕ್ ಮಾಡ್ತೀರಾ, ನೆಕ್ಸ್ಟು ಸಜೆಷನಲ್ಲಿ ಹೋಗಿ ಅಲ್ಲಿ 50 ಲೆಟರ್ಸ್ ಅಷ್ಟೇ ಇರುತ್ತೆ. ಸೊ ನೀವೇನೇ ಹೇಳೋಕೆ ಕೊಟ್ಟಿದ್ರು ವಿಡಿಯೋ ಬಗ್ಗೆ, ಆ 70 to 50 ಲೆಟರ್ಸ್ ಒಳಗಡೆ ನೀವು ಹೇಳಿದ್ರಿ ಅಂತ ಹೇಳಿದ್ರೆ ವ್ಯೂವರ್ಸರು ಹೌದು ಏನೋ ಇದೆ, ಇವನೇನೋ ಹೇಳೋಕೆ ಕೊಟ್ಟಿದ್ದಾನೆ, ಅಷ್ಟು 70 ಲೆಟರಿಂದ 50 ಲೆಟರ್ವರೆಗೆ ನೀವು ಹೇಳಿದ್ರಿ ಅಂತ ಹೇಳಿದ್ರೆ ಅದು ವೀಡಿಯೋಕ್ಕೆ ತಕ್ಕನಂಗೆ ಇರುತ್ತೆ. ನೀವು ಏನು ಹೇಳೋಕೊಟ್ಟಿದ್ರೆ 50-60 ಲೆಟರ್ವರೆಗೂ ಏನೋ ಬರೀತೀರಾ, ಮತ್ತು 60 ಲೆಟರ್ ಆದಮೇಲೆ ಮೇನ್ ಮ್ಯಾಟರ್ ಬರೀತೀರಾ. ಅವಾಗ ವ್ಯೂವರ್ಸ್ಗಳಿಗೆ ಕರೆಕ್ಟಾಗಿ ಕ್ಲಿಕ್ ಆಗೋಲ್ಲ. ಸೊ ಪೇಷನ್ಸ್ ಇರೋಲ್ಲ. ಲೈಕ್ ತಮ್ಮನೇಲಿ ನೋಡ್ತಾರೆ, ಟೈಟಲ್ ನೋಡ್ತಾರೆ, ಇಷ್ಟ ಆಯ್ತಾ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಶಾರ್ಟ್ ಆ್ಯಂಡ್ ಈಸಿ ಮಾಡಿ ನೀವು ಟೈಟಲ್ನ 50 to 70 ಲೆಟರ್ಸ್ ಅಷ್ಟೇ ಮಾಡ್ಕೊಳ್ಳಿ. ನೀವು ಫಾರ್ ಎಕ್ಸಾಂಪಲ್ ಮಿಸ್ಟರ್ ಬೀಟ್ ಅಂದರೆ ಲೈಕ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ದೊಡ್ಡ ಯೂಟ್ಯೂಬರ್ಸ್ದು ಮಿಸ್ಟರ್ ಬೀಸ್ಟ್ ಯೂಟ್ಯೂಬಲ್ಲಿ ನೋಡಿರ್ಬೋದು 50, 10, 12, 18, 60 ಅಷ್ಟೊಳಗೆ ಇರುತ್ತೆ ಡಿಸ್ಕ್ರಿಪ್ಷನ್ಸ್. ಅವ್ರ ತಮ್ಮನೇಲಲ್ಲೇ ನೀವು ಅರ್ಥ ಮಾಡ್ಕೊಬೋದು ಯಾವ ರೇಂಜಿಗೆ ಅವ್ರು ಹೇಳೋಕೆ ಕೊಟ್ಟಿದ್ದಾರೆ ಅಂತ. ಸೊ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ. ಸೊ ನಿಮ್ಮ ಶಾರ್ಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಶಾರ್ಟ್ ಮಾಡ್ಕೊಳ್ಳಿ ಟೈಟಲ್ನ. ಓಕೆ, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲೈಕ್ ಡಿಸ್ಕ್ರಿಪ್ಷನ್ನ ಟೈಟಲ್ನ ನೋಡಿದ್ರು ಅಂತ ಹೇಳಿದ್ರೆ ಲೈಕ್ ಪ್ಲೇ ವಿತ್ ವ್ಯೂವರ್ಸ್ ಎಮೋಷನ್ಸ್ ಅಂತ ಹೇಳ್ತಾರೆ. ಆ ಟಾಪಿಕ್ ಪಾಯಿಂಟ್ ಬಂದ್ಬಿಟ್ಟು ಪ್ಲೇ ವಿತ್ ಲೈಕ್ ವ್ಯೂವರ್ಸ್ ಎಮೋಷನ್ಸ್ ಅಂತ. ಏನಂತ ಹೇಳಿದ್ರೆ ಆ ಡಿಸ್ಕ್ರಿಪ್ಷನ್ನ ನೋಡಿದ್ರೆ ಲೈಕ್ ಅವ್ರಿಗೊಂಥರ ಶಾಕ್ ಆಗಬೇಕು, ಎಕ್ಸೈಟಿಂಗ್ ಅನಿಸ್ಬೇಕು. ಫಾರ್ ಎಕ್ಸಾಂಪಲ್ ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಇನ್ 7 days. ಲೈಕ್ ಏನೋ ಒಂಥರ ಶಾಕ್ ಅನ್ನಿಸ್ತಾ, ಹೌದು ಗುರು ಇವನೇನು ಈ ಥರ ಹಾಕಿದ್ದಾನೆ ಅಂದ್ಬಿಟ್ಟು ಕ್ಲಿಕ್ ಮಾಡ್ತಾರೆ. ಲೈಕ್ ಆ ಥರ ಶಾಕ್, ಎಮೋಷನ್ಸ್, ಆ್ಯಂಗ್ರಿ, ಆ ಟೈಟಲ್ ನೋಡ್ರೆ ಎಲ್ಲ ಕಿತ್ಕೊಂಬರ್ಬೇಕು ಅವ್ರಿಗೆ ಎಮೋಷನ್ಸ್. ಆ ಥರ ಟೈಟಲ್ನ ಇಡಿ. ಅದೇ ಪ್ಲೇ ವಿತ್ ವ್ಯೂವರ್ಸ್ ಎಮೋಷನ್ಸ್ ಅಂತ ಆ ಥರ ಟೈಟಲ್ ಸೆಟ್ ಮಾಡಿ. ಲೈಕ್ ಅದೇ ಎಕ್ಸಾಂಪಲ್ ಕೊಟ್ಟನಲ್ಲ, ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್, ಹೌ ಟು ಮಾನಿಟೈಸ್ ಇನ್ 1 month, ಹೌ ಟು ಮಾನಿಟೈಸ್ ಇನ್ ಯೂಟ್ಯೂಬ್ 1 month, ಆ ಥರ ವ್ಯೂವರ್ಸ್ ಜೊತೆ ಎಮೋಷನ್ಸ್ ಜೊತೆ ಆಟ ಆಡಿ ಟೈಟಲಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೈಟಲಲ್ಲಿ ಯಾವ ಥರ ಇಡಬೇಕಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊತೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಡಿಸ್ಕ್ರಿಪ್ಷನ್. ಸುಮಾರು ಜನಕ್ಕೆ ಗೊತ್ತಿರಲ್ಲ ಡಿಸ್ಕ್ರಿಪ್ಷನ್ ಏನು ಗುರು, ಟೈಟಲ್ ಹಾಕಿರ್ತೀನಿ, ಮಸ್ತಾಗಿ ಟೈಟಲ್ ಹಾಕಿರ್ತೀನಿ, ಓಕೆ ವಿತ್ ದಟ್ ಅಂದ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಡಿಸ್ಕ್ರಿಪ್ಷನ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಇವಾಗ ನಾನು ಒಂಥರ ಸರ್ಚ್ ಮಾಡ್ತೀನಿ, ಇನ್ನೊಬ್ಬ ಇನ್ನೊಂದು ಥರ ಸರ್ಚ್ ಮಾಡ್ತಾನೆ, ಮತ್ತೊಬ್ಬ ಇನ್ನೊಂದು ಥರ ಸರ್ಚ್ ಮಾಡ್ತಾನೆ. ಬಟ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟೈಟಲ್ ಅದೇ ಸಿಗಲ್ವಲ್ಲ. ಡಿಸ್ಕ್ರಿಪ್ಷನಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಎಷ್ಟು ಥರ ಸರ್ಚ್ ಮಾಡ್ತಾನೋ, ಸುಮಾರು ಜನ ಕನ್ನಡದಲ್ಲಿ ಸರ್ಚ್ ಮಾಡ್ಬೋದು, ಹಿಂದಿಯಲ್ಲಿ ಸರ್ಚ್ ಮಾಡ್ಬೋದು, ಲೈಕ್ ಆಮೇಲೆ ಇದು ಕ್ಯಾಪ್ಸ್ ಲೆಟರಲ್ಲೇ ಸರ್ಚ್ ಮಾಡ್ಬೋದು, ಸ್ಮಾಲ್ ಲೆಟರಲ್ಲೇ ಸರ್ಚ್ ಮಾಡ್ಬೋದು. ಅದಕ್ಕೆ ಟೈಟಲಲ್ಲಿ ಒಂದೇ ಟಾಪಿಕ್ ಹಾಕಾಗುತ್ತೆ, ಆಮೇಲೆ ಲಿಮಿಟ್ ಆಗೋಗುತ್ತೆ ಲೆಟರ್ಸ್ದು. ನೆಕ್ಸ್ಟ್ ಡಿಸ್ಕ್ರಿಪ್ಷನಲ್ಲಿ ನೀನು ಎಷ್ಟಾದರೂ ಹಾಕೋ, ನೀನು ಕನ್ನಡದಲ್ಲಿ ಹಾಕೋ, ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಸೋದು ಅಂತ ಇನ್ನೊಂದು ಥರ ಹಾಕೋಬೋದು. ಇಲ್ಲ ಅಂತೇಳಿದ್ರೆ ಹೌ ಟು ಗ್ರೋತ್ ಯುವರ್ ಯೂಟ್ಯೂಬ್ ಚಾನಲ್, ಸ್ಮಾಲ್ ಲೆಟರ್ ಹಾಕ್ಬಿಟ್ಟು ಹೌ ಟು ಗೆಟ್ ಎ ಯೂಟ್ಯೂಬರ್. ಲೈಕ್ ಆ ಥರ ನೀವು ಸುಮಾರು ಜನ ಸರ್ಚ್ ಮಾಡಿರ್ತಾರೆ, ಕನ್ನಡದಲ್ಲಿ ಸರ್ಚ್ ಮಾಡೋದು ಯಾವುದೇ ಥರ ಸರ್ಚ್ ಮಾಡಿರ್ತಾರೆ. ಬಟ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕೋಳಕ್ಕೆ ಆಪ್ಷನ್ ಇರುತ್ತೆ. ಎಷ್ಟೇ ಲೆಟರ್ ನೀವು ಹಾಕೊಂಡ್ರೂ ಅದು ಎಂಡ್ ಆಗಲ್ಲ. ಡಿಸ್ಕ್ರಿಪ್ಷನಲ್ಲಿ ಹಾಕೋಬೋದು. ನಾನು ಬರ್ತೀನಿ ಸ್ಮಾಲ್ ಲೆಟರಲ್ಲಿ HOU ಅಂತ ಹಾಕೋ, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಹಾಕೊಂತೀನಿ. ಇನ್ನೊಬ್ಬ ಬರ್ತಾನೆ ಕ್ಯಾಪ್ಸ್ ಲೆಟರಲ್ಲಿ ಹೌ ಟು ಗೆಟ್ ಮೋರ್ ವ್ಯೂಸ್ ಅಂತ ಹಾಕ್ತಾನೆ, ಅದನ್ನು ಸರ್ಚ್ ಮಾಡಿ, ಅದು ನಿಮ್ಮ ವಿಡಿಯೋ ರೆಕಮೆಂಡ್ ಆಗುತ್ತೆ. ಇನ್ನೊಬ್ಬ ಬರ್ತಾನೆ ಹೇಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ವ್ಯೂಸ್ ತೊಗೊಳೋದು ಅಂತ ಕನ್ನಡದಲ್ಲಿ ಸರ್ಚ್ ಮಾಡ್ತಾನೆ, ಅದು ನಿಮ್ಮ ಚಾನಲ್ಗೆ ನೀವು ಹಾಕಿ ಡಿಸ್ಕ್ರಿಪ್ಷನ್ ಹಾಕಿದ್ರಿ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಚಾನಲ್ಗೆ ರೆಕಮೆಂಡ್ ಆಗುತ್ತೆ. ಸೊ ನಾನು ಹೇಳಕೊಟ್ಟು ಡಿಸ್ಕ್ರಿಪ್ಷನ್ ಮಾತ್ರ ಯಾವ ರೇಂಜಿಗೆ ಹಾಕ್ತಿರೋ ಮೋರ್ ಇಂಪಾರ್ಟೆಂಟ್ ಥಿಂಗ್ ಡಿಸ್ಕ್ರಿಪ್ಷನ್. ಹೌದು
ಡಿಸ್ಕ್ರಿಪ್ಷನ್ ಅದು ತುಂಬಾ ಇಂಪಾರ್ಟೆಂಟ್ ಥಿಂಗೆ ಯೂಟ್ಯೂಬಲ್ಲಿ. ಬಟ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಟೈಟಲಲ್ಲಿ ಒಂದು ರೇಂಜಿಗೆ ಸೆಟ್ ಆಗಿರ್ತೀರ. ಟೈಟಲಲ್ಲಿ ಗ್ಲೋಬಲಲ್ಲಿ ಸರ್ಚ್ ಮಾಡೋದು ನೀವು ಟೈಟಲ್ ಹಾಕಿ, ಲೈಕ್ ಗ್ಲೋಬಲ್ ಅಂದರೆ ಇಡೀ ಪ್ರಪಂಚದಲ್ಲಿ ಒಂದು ರೇಂಜಿಗೆ ಸರ್ಚ್ ಮಾಡ್ತಾರೆ ಗುರು ಅನ್ನೋ ಥರ ಸ್ಟ್ಯಾಂಡರ್ಡಾಗಿ ಹಾಕಿ ಟೈಟಲಲ್ಲಿ. ನೆಕ್ಸ್ಟ್ ಬಂದು ಡಿಸ್ಕ್ರಿಪ್ಷನಲ್ಲಿ ಲೋಕಲಾಗೆಲ್ಲ ಬರೆದ್ಬಿಟ್ಟು ಹಾಕಿ, ಲೈಕ್ ಈ ಥರ ಕನ್ನಡದಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ಇಂಗ್ಲೀಷಲ್ಲಾಗಿರ್ಬೋದು, ಯಾವ ಥರ ಬೇಕಾದ್ರೆ ಸೆಟ್ ಮಾಡಾಕಿ. ಅದಕ್ಕೆ ಡಿಸ್ಕ್ರಿಪ್ಷನ್ ಅದು ಮೇನ್ ಥಿಂಗ್. ಸುಮಾರು ಜನಕ್ಕೆ ಗೊತ್ತಿಲ್ಲ, ಒಬ್ರಿಗೆ ಯೂಸ್ಫುಲ್ ಆಗುತ್ತೆ, ಒಬ್ಬರಿಗೆ ತಿಳ್ಕೊಂಡಿರೋರ ಬಗ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿರ್ತಾರೆ, ತಿಳಿದಿರೋರಿಗೆ ಡಿಸ್ಕ್ರಿಪ್ಷನ್ ಬೇಡ ಬಿಡು ಅಂತ ಹೇಳಿರ್ತಾರೆ. ಓಕೆ, ಡಿಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಬಟ್ ನಾನು ಹೇಳೋಕೊಟ್ಟಿದ್ದು ಡಿಸ್ಕ್ರಿಪ್ಷನ್ ಓಕೆ ನೀವು ಸೆಟ್ ಮಾಡಿ ಯಾವುದೇ ಥರ ಹಾಕಿ ಸೆಟ್ ಮಾಡ್ಕೊಂಡು ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ನೆಕ್ಸ್ಟ್ ಬರೋಣ ಟ್ಯಾಗ್ಸ್. ಸುಮಾರು ಜನಕ್ಕೆ ಡಿಸ್ಕ್ರಿಪ್ಷನ್ ಓಕೆ, ಟ್ಯಾಗ್ಸ್ ಹಾಕಿದ್ವಿ ಅಂತ ನಮ್ಮ ವೀಡಿಯೋಸ್ ಎಲ್ಲ ಮಸ್ತ್ ಆಗಿಬಿಡುತ್ತೆ, ಒಂದು ರೇಂಜಿಗೆ ಸೆಟ್ ಆಗುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನೋ. ಓಕೆ, ಯೂಟ್ಯೂಬ್ ಅವರು ಹೇಳಿದ್ದಾರೆ, ಸೊ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಿಮಗೆ. ಟ್ಯಾಗ್ಸ್ ಆರ್ ಬಿ ಯೂಸ್ಫುಲ್ ಇಫ್ ದ ಕಂಟೆಂಟ್ ಯುವರ್ ವೀಡಿಯೋಸ್ ಕಾಮನ್ಲಿ ಮಿಸ್ಸ್ಪೆಲ್ಡ್, ಅದರ್ವೈಸ್ ಟ್ಯಾಗ್ಸ್ ಪ್ಲೇ ಎ ಮಿನಿಮಮ್ ರೋಲ್ ಯುವರ್ ವೀಡಿಯೋಸ್ ಡಿಸ್ಕವರಿ. ಓಕೆ, ಅವರೇ ಹೇಳಿದ್ದಾರೆ. ಓಕೆ, ಆಮೇಲೆ ಡಿಸ್ಕ್ರಿಪ್ಷನ್ ಬಗ್ಗೆನೇ ಹೇಳಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ಓದ್ಬಿಡ್ತೀನಿ ನಿಮಗೆ. ರೈಟಿಂಗ್ ಎ ಡಿಸ್ಕ್ರಿಪ್ಷನ್ ವಿತ್ ಕೀವರ್ಡ್ಸ್ ಕ್ಯಾನ್ ಹೆಲ್ಪ್ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಮೋರ್ ಈಸಿಲಿ ಥ್ರೂ ಸರ್ಚ್. ಯು ಕ್ಯಾನ್ ಗಿವ್ ಎ ಓವರ್ವ್ಯೂ ಆಫ್ ಯುವರ್ ವಿಡಿಯೋ ಆ್ಯಂಡ್ ಪ್ಲೇಸ್ ಕೀವರ್ಡ್ಸ್ ಇನ್ ಯುವರ್ ಬಿಗಿನಿಂಗ್ ಆಫ್ ದ ಡಿಸ್ಕ್ರಿಪ್ಷನ್. ಓಕೆ, ಡಿಸ್ಕ್ರಿಪ್ಷನ್ ಬಗ್ಗೆನೂ ಇಂಪಾರ್ಟೆಂಟ್ ಬರ್ದಿದ್ರೆ ಟ್ಯಾಗ್ಸ್ ಅಷ್ಟು ಮಿನಿಮಮ್ ರೋಲ್ ಮೇಂಟೈನ್ ಮಾಡುತ್ತೆ, ಅಷ್ಟೇನು ಕಾರ್ಯನಿರ್ವಹಿಸಲ್ಲ ಅಂತ ಯೂಟ್ಯೂಬ್ ಅವರೇ ಖುದ್ದಾಗಿ ಹೇಳಿದ್ದಾರೆ. ಬಟ್ ನಾವು ಯಾರ್ದಾದ್ರು ರೂಲ್ಸ್ ನಾವು ಇವ್ರು ಹೇಳೋದೆಲ್ಲ ಕೇಳ್ಬಿಡ್ತೀವಿ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಕೇಳ್ಬಿಡ್ತೀನಿ, ಅವ್ರು ಯೂಟ್ಯೂಬರ್ಸ್ ಮಕ್ಳು ಹೇಳೋದನ್ನ ಕೇಳ್ತೀವಿ, ಯೂಟ್ಯೂಬ್ ಅವ್ರ ಅಪ್ಪನೇ ಹೇಳೋದು ನಾವು ಕೇಳಬೇಕಲ್ವ. ಸೊ ಯೂಟ್ಯೂಬೇ ಹೇಳ್ತಾ ಇದೆ ಟ್ಯಾಗ್ಸು ಮಿನಿಮಮ್ ರೋಲ್ ಕೆಲಸ ಮಾಡುತ್ತೆ, ಡಿಸ್ಕ್ರಿಪ್ಷನ್ ತುಂಬಾ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳುತ್ತೆ. ಟ್ಯಾಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಡಿಸ್ಕ್ರಿಪ್ಷನ್ ಎಲ್ಲಿ ಸಿಗುತ್ತೆ? ಸರ್ಚ್ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ಹೌ ಟು ಗೆಟ್ ಎ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ನೀವು ಸರ್ಚ್ ಮಾಡಿ. ರಿಲೇಟೆಡ್ ಸುಮಾರು ಬರುತ್ತೆ, ಹಿಂದಿಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ, ಆಮೇಲೆ ಆ್ಯಪ್ಸಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ, ಚಿಕ್ಕದಾಗಿ ಬರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ನೀವು ಹಾಕೋಬೋದು. ಟ್ಯಾಗ್ಸು ಕೂಡ ಅದರಲ್ಲೇ ಸಿಗುತ್ತೆ. ಓಕೆ, ಟ್ಯಾಗ್ಸ್ ಅಷ್ಟು ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಡಿಸ್ಕ್ರಿಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಟೈಟಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ತಮ್ನೇಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಿಮ್ಮ ವೀಡಿಯೋಸ್. ಓಕೆ ಗುರು, ನಾನು ಇದೆಲ್ಲ ಮಾಡಿದ್ರು ನನ್ನ ಚಾನಲಲ್ಲಿ ವೀಡಿಯೋಸ್ ಹೋಗ್ತಾ ಇಲ್ಲ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಹೌದು ಗುರು, ಓಡ್ತಾ ಇಲ್ಲ, ಯಾಕಂದರೆ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡ್ಕೊಬನ್ನಿ. ಹೊಸ್ದಾಗಿರೋದು ನೀವು ಯಾವುದಾದ್ರು ಟಿಕ್ಟಾಕ್ ಮಾಡಿ ಫೇಮಸ್ ಆಗಿ ಯೂಟ್ಯೂಬ್ ಬಂದಿಲ್ಲ, ಯಾವುದಾದ್ರು ರೀಲ್ಸ್ ಮಾಡಿ ಫೇಮಸ್ ಆಗಿ ಯೂಟ್ಯೂಬ್ ಬಂದಿಲ್ಲ, ಇನ್ನೊಂದು ಥರ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ಫೇಮಸ್ ಆಗಿ ಯೂಟ್ಯೂಬ್ಗೆ ಬಂದಿಲ್ಲ. ನಿಮ್ಮ ಒಂದೇ ತಿಂಗಳಲ್ಲಿ ಮೋಟಿವೇಶನ್ ಆನ್ ಆಗೋಕ್ಕೆ ನೀವು ಒಂದೇ ಕರೆಕ್ಟ್ ಸ್ಟ್ರೈಟಿಗೆ ದಾರಿಗೆ ಬರ್ತಾಯಿದ್ದೀನಿ ಅಂದರೆ ಜನಗಳು ಹೌದು ನೋಡ್ತಾ ಕಷ್ಟ ಆಗುತ್ತೆ, ಗೊತ್ತಾಗುತ್ತೆ, ಮುಖ ಪರಿಚಯ ಆಗುತ್ತೆ, ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನೀವು ಒಂದು ರೇಂಜಿಗೆ ಫೇಮಸ್ ಆಗ್ತೀರಾ. ಆ ಥರ ಎಲ್ಲ ಮಾಡ್ಕೊಂಬಂದು ಆಗಿಲ್ಲ. ಒಂದು ಬೇರೆ ಸೋರ್ಸಿಂದ ಬಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿಲ್ಲ, ಡೈರೆಕ್ಟಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ ಅಂದಮೇಲೆ ಮುಖ ನೋಡ್ತಾ ಹೌದು ನಮ್ಮವ್ರು ಅಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ, ಬೆಳೀತೀಯ ಬ್ರೋ. ಓಕೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ನಿಮಗೇನೋ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಷ್ಟದವರೆಗೂ ವಿಡಿಯೋ ನೋಡಿದವರು. ನಮಸ್ಕಾರ.